ಒಂದ್ ಕಡೆ ಮಳೆ ಕಣ್ಣಾಮುಚ್ಚಾಲೆ ಆಟ, ಇನ್ನೊಂದ್ ಕಡೆ ಹೆಮ್ಮಾರಿ ಡೆಂಗಿ ಆರ್ಭಟ. ಬೆಂಗಳೂರಿನಲ್ಲಿ ಸವಾರಿ ಮಾಡ್ತಿರೋ ಡೆಂಗಿ ಸಿಕ್ಕವರ ದೇಹ ಹೋಗ್ತಿದೆ. ಇವತ್ತು ಒಂದೇ ದಿನ 239 ಜನ ಹೆಮ್ಮಾರಿ ಕೂಪಕ್ಕೆ ಬಿದ್ದಿದ್ದಾರೆ. ಬೆಂಗಳೂರಲ್ಲಿ ಡೆಂಗಿ ತಾಂಡವ, 239 ಜನರ ಮೇಲೆ ದಾಳಿ. ರಾಜ್ಯದಲ್ಲಿ 17,000 ಗಡಿ ತಲುಪಿದ ಡೆಡ್ಲಿ ಡೆಂಗಿ ಕೇಸ್. ಬೆಂಗಳೂರಿನಲ್ಲಿ ಇಂದು 239 ಜನರ ಮೇಲೆ ಡೆಂಗಿ ದಾಳಿ ಮಾಡಿದೆ. ಈ ಮೂಲಕ ನಗರದ ಕೇಸ್ಗಳ ಸಂಖ್ಯೆ 7,729ಕ್ಕೆ ಏರಿಕೆಯಾಗಿದೆ. ರಾಜ್ಯದಲ್ಲಿ ಡೆಂಗಿ ಕೇಸ್ಗಳ ಸಂಖ್ಯೆ 16,907 ಆಗಿದೆ. ಡೆಂಗಿ ಪ್ರಕರಣ ಹೆಚ್ಚಳ ಆಗ್ತಿರೋದ್ರಿಂದ ಅಧಿಕಾರಿಗಳ ಜೊತೆ ಸಚಿವ ದಿನೇಶ್ ಗುಂಡೂರಾವ್ ಸಭೆ ನಡೆಸಿದ್ರು. 2 ವಾರದಲ್ಲಿ ಡೆಂಗಿ ಕೇಸ್ ನಿಯಂತ್ರಣಕ್ಕೆ ತರುವಂತೆ ಡೆಡ್ಲೈನ್ ಕೊಟ್ರು. ಅಲ್ಲದೆ ತಾವು ಮಾಡ್ತಿರೋ ಕಾರ್ಯಗಳ ಫೋಟೋ ತೆಗೆದು ಕಳುಹಿಸಲು ತಾಕೀತು ಮಾಡಿದ್ದಾರೆ. ಸರಿಯಾದ ರೀತಿಯಲ್ಲಿ ಅದು ಆ ಒಂದು ಮನೆಗಳಿಗೆ ಭೇಟಿ ಕೊಡುವಂಥದ್ದು, ಲಾರ್ವಾ ನಾಶ ಮಾಡುವಂಥದ್ದು ಮತ್ತು ಇದನ್ನು ನಿಯಂತ್ರಣ ಮಾಡತಕ್ಕಂಥದ್ದಕ್ಕೆ, ಮಾನಿಟರ್ ಮಾಡುವಂಥದ್ದಕ್ಕೆ ಅದು ಏನು ನಮ್ಮ ಕಂಟ್ರೋಲ್ ರೂಮ್, ಡಿಸ್ಟ್ರಿಕ್ಟ್ ಕಂಟ್ರೋಲ್ ರೂಮ್ ಇದೆ, ಸೆಂಟ್ರಲ್ ವಾರ್ ರೂಮ್ ಇದೆ. ಇನ್ನು ಮುಂದಿನ 1 ವಾರ 2 ವಾರದಲ್ಲಿ ಇದು ಕಮ್ಮಿ ಆಗೋದಕ್ಕೆ ಪ್ರಾರಂಭ ಆಗಬೇಕು, ಅದಕ್ಕೆ ತೊಗೊಂಬರ್ಬೇಕು ನೀವು ಅಂತ ಹೊಣೆಗಾರಿಕೆಯನ್ನು ಕೂಡ ಅವ್ರ ಮೇಲೆ ನಾವು ಜವಾಬ್ದಾರಿಯನ್ನು ಕೂಡ ಫಿಕ್ಸ್ ಮಾಡಿದ್ದೀವಿ. ಗಬ್ಬು ನಾರ್ತಿದೆ ವಿಜಯನಗರದ ಬಿಬಿಎಂಪಿ ಆಸ್ಪತ್ರೆ. ಒಂದ್ ಕಡೆ ಡೆಂಗಿ ತಡೆಗೆ ಸರ್ಕಾರ ನೈರ್ಮಲ್ಯದ ಪಾಠ ಮಾಡ್ತಿದ್ರೆ, ಇನ್ನೊಂದ್ ಕಡೆ ವಿಜಯನಗರದ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಧ್ವಾನ ಎದ್ದಿದೆ. ರಾತ್ರಿ ಆದ್ರೆ ಸಾಕು, ಆಸ್ಪತ್ರೆ ಕುಡುಕರ ಅಡ್ಡೆ ಆಗಿದ್ದು ಎಲ್ಲೆಂದರಲ್ಲಿ ಬಿಯರ್ ಬಾಟಲಿಗಳು ಬಿದ್ದಿವೆ. ಸ್ವಚ್ಛತೆ ಇಲ್ಲದೆ ಗಬ್ಬು ನಾರ್ತಿದೆ. ಟಿವಿ9 ರಿಯಾಲಿಟಿ ಚೆಕ್ನಲ್ಲಿ ಇದು ಬಯಲಾಗಿದೆ. ಒಂದು ಸ್ವಚ್ಛತೆಯ ಪಾಠ ಹೇಳ್ತಿರುವಂಥ ಬಿಬಿಎಂಪಿ ತನ್ನ ಬಿಬಿಎಂಪಿ ವ್ಯಾಪ್ತಿಯ ಆಸ್ಪತ್ರೆಗಳಲ್ಲೇ ಸ್ವಚ್ಛತೆಯನ್ನು ಮರೆತಂತಿದೆ. ನಾನೀಗ ವಿಜಯನಗರದ ಹೊಸಳ್ಳಿಯಲ್ಲಿರುವಂಥ ಬಿಬಿಎಂಪಿ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿದ್ದೀನಿ. ನೀವು ಗಮನಿಸ್ತಾ ಇರ್ಬೋದು. ಆದರೆ ಈ ಒಂದು ಆಸ್ಪತ್ರೆಯ ಆವರಣವನ್ನು ನೋಡಿದಾಗ ಇಲ್ಲಿ ಚಿಕಿತ್ಸೆಗಿಂತ ಹೆಚ್ಚಾಗಿ ಮತ್ತಷ್ಟು ರೋಗವೇ ಬರುವಂಥ ಒಂದು ಲಕ್ಷಣಗಳು ಗೋಚರಿಸ್ತಾ ಇದೆ. ನೀವು ಗಮನಿಸ್ತಾ ಇರ್ಬೋದು ದೃಶ್ಯಗಳಲ್ಲೂ ಕೂಡ ಎಲ್ಲೆಂದರಲ್ಲಿ ಇದೇ ರೀತಿಯ ಕಸದ ರಾಶಿ ಸಿಗ್ತಾ ಇದೆ. ಅಲ್ಲಿ ಮದ್ಯದ ಬಾಟ್ಲುಗಳು, ಇಲ್ಲಿ ರಾತ್ರಿ ಆದರೆ ಸಾಕು ಅನೈತಿಕ ಚಟುವಟಿಕೆಗಳ ತಾಣವಾಗಿ ಈ ಒಂದು ಆಸ್ಪತ್ರೆ ಬದಲಾಗಿದೆ. ಏನೇ ಹೇಳಿ, ಡೆಂಗಿ ದಿನೇ ದಿನೇ ಹೆಚ್ಚಾಗ್ತಿದ್ದು ಜನ ದಿಕ್ಕೆಟ್ಟಿದ್ದಾರೆ. ಸರ್ಕಾರ ಮತ್ತು ಬಿಬಿಎಂಪಿ ಅಧಿಕಾರಿಗಳು ಮತ್ತಷ್ಟು ಅಲರ್ಟ್ ಆಗಬೇಕಿದೆ. ವಿನಯ್ ಕುಮಾರ್ ಕಾಶಪ್ಪನವರ ಜೊತೆ ಶಾಂತಮೂರ್ತಿ, ಟಿವಿ9 ಬೆಂಗಳೂರು.